ಚೆನ್ನಲ್ಲ, ನೀನ್ ಬೀದಿ ಬಸ್ಸನ್ನಾಗಿ ತಿರುಗ್ತಾ ಇದ್ರು ನಿನ್ನ ಪ್ರೀತಿಯಿಂದ ಸಾಕ್ದೆ. ನೀನ್ ಜೈಲಿಗೆ ಹೋಗಿ ಬರ್ತಾ ಇದ್ರು ನಾನ್ ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಮುತ್ತಮ್ಮನ್ ಮದುವೆ ಮಾಡ್ಕೊಂಡ್ಮೇಲೆ ಆದ್ರೂ ನೀನ್ ಸರಿ ಹೋಗ್ತೀಯ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ತಾಯಿ ಸಮಾನಳಾದ ಅತ್ತಿಗೆ ಜೊತೆಲೆ ಸೋಮನ ಮಾಡ್ಕೊಳ್ಳೋ ನೀಚ ಅಂತ ತಿಳ್ಕೊಂಡಿರ್ಲಿಲ್ಲ. ಅಮ್ಮ ಏನಮ್ಮ ಹೇಳುದು? ಅವಳ ಗಂಡ ನಿನ್ನ ಹಾಗೆ ಇದ್ದಾನೆ, ಈಗ ಅವನ್ ಜೈಲಿನಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಈ ರೀತಿ ತಪ್ಪು ಮಾಡಕ್ ಹೋಗಿದ್ದೆ ಎಲ್ಲ ಪಾಪಿ. ಓ ಇಷ್ಟೇನಮ್ಮ? ರಮೇಶನ್ ಅಂತರ್ನ ಇದ್ದೇನೆ ನಿಜ. ಅವನು ಪ್ರೇಮಿಸಿರೋ ಹುಡುಗಿ ಆಪತ್ನಲ್ಲಿದ್ದಾಳೆ, ತಾನು ಜೈಲಿಂದ ಹೋಗ್ಬೇಕು, ನನಗೆ ಸಹಾಯ ಮಾಡು ಅಂತ ಕೇಳ್ಕೊಂಡ. ಅದಕ್ಕೆ ನಾನು ಸಹಾಯ ಮಾಡಿದೆ ಅಷ್ಟೇ. ಅದಕ್ಕೆ ಅವನು ಹಣ ಕೊಡ್ತೀನಿ ಅಂತ ಕೊಡ್ಲಿಲ್ಲ. ಅದನ್ನ ಅವನ ಮನೆಗೆ ಹೋಗಿ ವಸೂಲು ಮಾಡೋಣ ಅಂತ ಅಲ್ಲಿಗೆ ಹೋದೆ. ಅಮ್ಮ ಅವನ ಮನೇಲಿ ಒಂದ್ ತಮಾಷೆ ಆಯ್ತು. ಅವನ ಹೆಂಡತಿಗೆ ನಾನು ರಮೇಶ್ ಅಲ್ಲ ಭೀಮಾ ಅಂತ ಗೊತ್ತಾಗೋಯ್ತು. ಆದ್ರೂ ತನ್ನ ಗಂಡನ್ ತರ ನಟನೆ ಮಾಡ್ಬೇಕು ಅಂತ ಬೇಡ್ಕೊಂಡ್ಲು. ಅದಕ್ಕೆ ಅಲ್ಲೇ ಇದ್ದೆ ಅಷ್ಟೇ. ನಾನು ಯಾವ ತಪ್ಪು ಮಾಡ್ಲಿಲ್ಲಮ್ಮ. ನಿಜವೇನು? ಅಮ್ಮ ರಮೇಶ್ ಹೆಂಡತಿ ಗೀತಾ ನನ್ ತಂಗಿ ಇದ್ದ ಹಾಗೆ. ಅಯ್ಯೋ ತಿಳಿದೆ, ನಿನ್ ಮೇಲೆ ಕೈ ಮಾಡ್ಬಿಟ್ಟೆ. ಪರವಾಗಿಲ್ಲಮ್ಮ. ಅಮ್ಮ ತಾಯಿ ಸಮಾನ ಅತ್ತಿಗೆ ಅಂದ್ಯಲ್ಲ, ಅಂದ್ರೇನು? ಅದ ಏನಿಲ್ಲ. ಅಮ್ಮ ಏನೋ ನನ್ನ ಹತ್ರ ಮುಚ್ಚಿಟ್ಟಿದ್ಯಾ, ಅದೇನು ಅಂತ ಹೇಳಮ್ಮ. ಹೇಳ್ತೀಯಲ್ವಮ್ಮ? ಏನಿಲ್ವೋ? ಅಮ್ಮ ಹೇಳ್ತೀಯಲ್ಲ, ಇದಕ್ಕೆ ನಾನು ಬಲಿ ಆಗ್ಲಾ? ಭೀಮಾ ಬೇಡ ಕಣೋ, ಬೇಡ. ನೀನ್ ಸತ್ತ ನಾನ್ ಬದುಕಿರ್ತೀನಿ ಅಂತ ತಿಳ್ಕೊಂಡಿದ್ಯೇನೋ? ಇಲ್ಲ, ಎಲ್ಲಿ ನೀನ್ ನನ್ನಿಂದ ದೂರ ಹೋಗ್ತೀಯೋ ಅಂತ ಇದುವರೆಗೂ ನಾನು ಈ ವಿಷಯ ಮುಚ್ಚಿಟ್ಟಿದ್ದೆ ಕಣಪ್ಪ. ಅಮ್ಮ ಅದೇನಂತ ಈಗ್ಲಾದ್ರೂ ಹೇಳು. ಭೀಮಾ ತಾಯಿ ಮಗನ್ ಬೇರೆ ಮಾಡಿದ್ ಪಾಪಿ ಕಣಪ್ಪ ನಾನು. ಹೌದಪ್ಪ, ನರ್ಸಾಗಿ ಎಷ್ಟೋ ಜನಕ್ಕೆ ನನ್ನ ಕೈಯಾರ ನಾನೇ ಹೆರಿಗೆ ಮಾಡಿದ್ದೀನಿ. ಆದ್ರೆ ನನ್ನ ಹೊಟ್ಟೆಲ್ ಒಂದ್ ಮಗು ಆಗ್ಲಿಲ್ಲ ಅನ್ನೋ ನೋವಿನಿಂದ ಕೊರಗ್ತಾ ಇದ್ದೆ. ಒಂದು ದಿವಸ ತುಂಬಿದ ಬಸ್ರಿ ಆಸ್ಪತ್ರೆಗೆ ಹೆರಿಗೆಗೆ ಅಂತ ಬಂದ್ಲು. ಹೆರಿಗೆನೂ ಸುಖವಾಗಾಯ್ತು, ಅವಳಿ ಜೋಳಿ ಮಕ್ಕಳಾಯ್ತು. ಮೊದಲು ಹುಟ್ಟಿದ ಮಗುನ ಆ ತಾಯಿ ಪಕ್ಕದಲ್ಲಿ ಮನಗಿಸಿ ಆಮೇಲೆ ಹುಟ್ಟಿದ ಮಗುನ ನನ್ ಗಂಡನ್ ಕೈ ಕೊಟ್ಟು ಮನೆ ಕಳಿಸ್ಬಿಟ್ಟೆ. ಆ ಮಗು ದುಂಡಾಗಿ ನೋಡೋದಕ್ ಮುದ್ದಾಗಿತ್ತು. ಅವನಿಗೆ ಭೀಮಾ ಅಂತ ಹೆಸರಿಟ್ಟೆ ಕಣಪ್ಪ. ಭೀಮಾ ಭೀಮಾ. ಅಮ್ಮ ನನ್ನ ಹೆತ್ತ ತಾಯಿ ಯಾರಮ್ಮ? ಜೈಲಿನಲ್ಲಿದ್ದಾನಲ್ಲ ಆ ರಮೇಶ್, ಅವನ್ ತಾಯಿನೇ ನಿನ್ ತಾಯಿ ಕಣಪ್ಪ. ನೋಡು, ಅವ್ರ ಮನೆ ನೀನ್ ಮಾಡಬಾರ್ದು ತಪ್ಪು ಮಾಡ್ಬಿಟ್ಟೆ ಅಂತ ಆ ತಾಯಿ ಕೊರಗೆ ಕೊರಗೆ ಹಾಸಿಗೆ ಇಳಿದಿದ್ದಾಳೆ. ಈಗ ನಿಮ್ಮಮ್ಮ ಆಸ್ಪತ್ರೆಯಲ್ಲಿ ಇದ್ದಾರಪ್ಪ. ಅಮ್ಮ ಆ ತಾಯಿಗೆ ನಾನು ನಿನ್ನ ಮಗನೇ ಅಂತ ಹೇಳ್ಕೊಬೇಕಮ್ಮ. ಬಾಮ ಹೋಗೋಣ. ನಡಿ. ಡಾಕ್ಟರ್ ಐ ಆಮ್ ಸಾರಿ. ಅಮ್ಮ ಈ ಭೀಮನ ಮಗನಾಗ್ ನೋಡಕ್ ಇಷ್ಟ ಇಲ್ಲದೆ ಹೊರಟೋದ್ಯಮ್ಮ. ಅಮ್ಮ ಅಮ್ಮ ನನ್ನ ಈ ರೀತಿ ಕರ್ಸ್ಕೊಂಡ್ಯಾ? ಅಣ್ಣ, ತಾಯಿ ಹೊಟ್ಟೆಲ್ ಜೊತೆಯಾಗಿ ಹುಟ್ಟಿದ್ದಕ್ಕೆ ಜೊತೆಯಾಗಿ ಬೆಂಕಿ ಇಟ್ವಿ. ಆದ್ರೆ ಜೊತೆಯಾಗಿ ಬದುಕಕ್ಕಾಗ್ಲಿಲ್ಲ. ನೀ ಧೈರ್ಯವಾಗಿ ಹೋಗೋಣ. ಈ ಕ್ಷಣದಿಂದ ನಿಂದಾರಿನೇ ನಂದು.
ನಿನ್ನ ಬಿಡುಗಡೆ ಮಾಡಿಸ್ತಿದ್ರೆ ನನ್ನ ಹೆಸರು ಭೀಮನೆ ಅಲ್ಲ. ಯಾರು ಇಲ್ಲವ್ರಾ? ಅಯ್ಯಯ್ಯೋ, ಅಯ್ಯೋ ದೇವ್ರೆ, ನನ್ಗೆ ಯಾರಪ್ಪ ಆಗತ್ತೆ? ನಾನು ಯಾರಿಗೋಸ್ಕರ ಬಾಳ್ಲೆ? ಅಯ್ಯೋ ದೇವ್ರೆ. ಯಾರಮ್ಮ ನೀನು? ನನ್ನ ಮನೆ ಬಾಗಿಲಿಗೆ ಬಂದು ಹೀಗೆ ಕಳ್ತಿದ್ಯಾ? ಉತ್ತಮ, ಇದ್ಯಾಕಮ್ಮ ಬಂದೆ ಇಲ್ಲಿಗೆ? ಅಯ್ಯೋ, ಇವಳು ನಿಮಗ ಗೊತ್ತೇನ್ರಿ? ಬರೀ ಗೊತ್ತು ಅಲ್ಲ, ತುಂಬಾ ತುಂಬಾ ಗೊತ್ತು. ಅಯ್ಯೋ, ಯಾಕೆ ಏನಾಯ್ತೇರಿ? ಯಾಕೆ ಹೆಂಗ್ ಕಳ್ತಿದ್ಯಾ? ಅಲ್ಲ ರೀ, ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದು ಅಲ್ದೆ ಇಷ್ಟು ದೊಡ್ಡ ಮಗನ ಹೆತ್ತು ಕೊಟ್ಟಿದ್ದೀನಲ್ಲ. ಅಪ್ಪ, ಅದು ನಾನೇ. ನೋಡು, ನಿಮಗೇನ್ರಿ ಬಂತು? ಈ ವಯಸ್ಸಲ್ಲಿ ಇವಳು ಯಾಕ್ರೆ ಬೇಕಿತ್ತು? ಇವಳು ಬುದ್ಧಿ ಇಲ್ಲಮ್ಮ. ಏನು ಹೇಳ್ತಾ ಇರೋದೇನು? ಇವಳು ಆ ಭೀಮನ ಮದುವೆ ಆಗೋ ಹುಡುಗಿ. ಹಾಗ ಮೊದ್ಲೇ ಹೇಳೋಕೆ ನಿಮ್ಗೇನ್ ಬಂದಿತ್ತು? ಹೇಳಕ್ ಮುಂಚೆ ನೀನೇ ಸೈರ ತರ ಬಡ್ಕೋತಾ ಇದೀಯಾ? ಉತ್ತಮ, ಯಾಕೆ ಬಂದಮ್ಮ? ನಾನು ಭೀಮನ್ ನೋಡಿದ್ಯಾ? ಭೀಮ ಅರ್ಜುನ ಲಕ್ಕಲು ಸಹಜ ಇರೋದಕ್ಕೆ ದ್ವಾಪರ ಯುಗ, ಕಲಿಯುಗ ಬೇಕಾದ್ರೆ ನಾನಿದ್ದೀನಿ. ಯಾಕೆ ಈ ದಾರಿದ್ರ ಮುಖ? ನನ್ನ ಭೀಮಾ ಕಣ ನೋಡು, ಇದು ಸಾರಾಯಿ, ಇದು ಮೀನಿನ ಸಾರು. ವಾಸನೆ ಬರ್ತಾ ಇದೆಯಲ್ಲ. ಆವತ್ತಿ ಬಂದಲ್ಲ, ಆವತ್ ಮಾಡ್ದ ಮೀನಿನ ಸಾರು ಹಂಗೇ ಅದೇ. ಕರೀರಿ, ಏನಾರ ಯಾರು ಊಟ ಪಡಿಸ್ತೀನಿ. ನೋಡು, ಈ ದಯವಿಟ್ಟು ಇಲ್ಲಿ ಬಿಡು ಅಮ್ಮ. ನೋಡು, ನಿನಗೆ ಕೈ ಮುಗಿತೀನಿ. ಭೀಮಾ ಎಲ್ಲಿದ್ರು ಹುಡ್ಕೊಂಬಂದ್ ಕೊಡ್ತೀನಿ. ದಯವಿಟ್ಟು ನಿನಗೆ ಹೋಗ್ತೀಯಮ್ಮ. ಅಮ್ಮ, ಮೊದಲೇ ಮನೆಯಲ್ಲಿ ಮದುವೆ ಗಲಾಟೆ, ಅದ್ರಲ್ಲಿ ನಿನ್ನ ಬೇರೆ ಗಲಾಟೆನಾ? ಮದುವೆನಾ ನಿನಗ? ಅವರಿಗೆಲ್ಲ, ನನಗೆ. ನಿನಗ? ಅಯ್ಯೋ ದೇವ್ರೆ, ಈಗಲೇ ಚಂದಕ್ಕಿದ್ಯಾ, ಇನ್ನು ಮದುವೆ ಇನ್ನೂ ಚಂದಾಗಿರ್ತೀಯೋ? ಅಪ್ಪ, ನನ್ನ ಒಪ್ಕೊಂಡ್ಬಿಟ್ಲಲ್ಲಪ್ಪ. ಚಪಾತಿ ತಿನ್ನೋದ್ರೆ ಚಕ್ರ ತಿನ್ನಕ್ ಹೋಯ್ತಲ್ಲ. ಅಯ್ಯೋ, ಎಷ್ಟು ದೊಡ್ಡ ಮನೆ, ಮದ್ವೆ ನೇಟು ಚಂದಾಗಿರ್ತೈತೆ. ಅಮ್ಮ ಅಮ್ಮ, ನನ್ ಕಣ್ ತುಂಬಾ ಮದ್ವೆ ನೋಡ್ಕೊಂಡು ಹೊಟ್ಟೆ ತುಂಬಾ ಊಟ ತಿನ್ಕೊಂಡು ಆಮೇಲೆ ಹೋಯ್ತೀನಿ. ಅಮ್ಮ ತಾಯಿ, ಇದು ಆಹಾರದ ಮದ್ವೆ ಅಲ್ಲ, ಬರೀ ಹಾರದ ಮದ್ವೆ. ನೀನು ಹೋಗಮ್ಮ. ನೀನ್ ನಡಿಯಪ್ಪ. ಕೈ ಮುಗಿತೀನಿ, ಅಳಬೇಡ. ಅಯ್ಯೋ, ಇಲ್ಲಿಗೆ ಯಾಕೆ ಹೇಳ್ಕೊಂಡು ಬಂದ್ಯೋ? ಈ ಮನೇಲಿ ಮುತ್ತಬ್ಬ ಇದ್ದಾದ್ರೂ ಒಳ್ಳೇದಾಗತ್ತೆ. ಯಾಕೆ? ಅಕಸ್ಮಾತ್ ಮದುವೆ ಸಮಯದಲ್ಲಿ ಆ ಭೀಮ ಏನಾದ್ರು ಬಂದು ಗಲಾಟೆ ಮಾಡಿದ್ರೆ ಮದುವೆ ನಿಂತೋಗುತ್ತೆ. ಅದೇ ಇವಳು ಇದ್ಲು ಅಂದ್ರೆ ಆ ಭೀಮನ್ನ ಹಿಡಿದು ಬಿಡ್ತಾಳೆ. ಚಟ್ಪಟ್. ಅವಳೇನ್ ಹಳ್ಳಿ ಕುಗ್ಗು ತಿಳ್ಕೊಂಡಿದ್ಯಾ? ಅವ್ರ ಎ ಕ್ಲಾಸ್ ಬಜಾರ್ ಭೀಮ ಅಂದ್ರೆ ಇವಳು ಥರ್ಡ್ ಕ್ಲಾಸ್ ಬಜಾರಿ. ಹಾಗಾದ್ರೆ ಇವಳು ಇಲ್ಲಿ ಇರ್ಬೇಕಾದ್ದೆ. ಬಜಾರಿ ಅಮ್ಮ, ಬಜಾರಿ. ಅಯ್ಯೋ, ಯಾರೇ ಬಜಾರಿ? ಇಲ್ಲಮ್ಮ ಇಲ್ಲಮ್ಮ. ನೋಡಮ್ಮ, ನೀನ್ ಹೇಳಿದ ಹಾಗೆ ಮದುವೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗಮ್ಮ. ಅಯ್ಯೋ 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 ಅಯ್ಯೋ, ದೊಡ್ಡ ಮನ್ಸು, ಒಳ್ಳೆಯವರು. ಅಶೋಕ್ ಮರದಲ್ಲಿ ಸೀತಾ ಮಾತೆ ಇದ್ದ ಹಾಗಿದ್ದಾಳೆ. ಏಯ್, ಹೇಳ ಮೇಲೆ ಈ ಸೀರೆ ಉಟ್ಕೊಳ್ಳಲ್ಲ. ಬರೀ ಬಾಯಲ್ಲಿ ಹೇಳಿದ್ರೆ ಆಗೋಲ್ವೇ? ಕೈಯೇ ಸರಿ. ಏನಿದ್ ಗಲಾಟೆ? ಏನಿಲ್ಲ ಮುತ್ತಮ್ಮ, ಮರ್ಯಾದೆನ ಸೀರೆ ಉಟ್ಕೊಳ್ಳೋದ್ರೆ ಮುಟ್ಕೊಳ್ಳಲ್ಲ ಅಂತಾಳೆ. ಆಹಾ, ಅಷ್ಟೇ ತಾನೆ? ಅದ್ ಯಾಕೆ ಉಟ್ಕೊಳ್ಳಲ್ಲ ಅಂತ ನಾನು ನೋಡ್ತೀನಿ. ಬಾಯ್. ಏನ ನಿನಗ್ ಮದ್ವೆ ಮಾಡೋದು ನಾನು ಕಣ್ ತುಂಬಾ ನೋಡ್ಬೇಕು, ಸರಿನಾ? ಹೌದು. ಹೊಟ್ಟೆ ತುಂಬಾ ತಿನ್ಬೇಕು, ಇದು ಸರಿನಾ? ಹೌದು. ಉಟ್ಕೋ. ಉಟ್ಕೊಳ್ಳಲ್ಲ. ಉಟ್ಕೊಳ್ಳಲ್ಲ. ಉಟ್ಕೊಳ್ಳೆ. ದಾರಿಗೆ ಪುಣ್ಯಾದ ಗಿತ್ತಿ. ಬೇಗ ಉಟ್ಕೊಳೆ. ಮುಚ್ಕೊಂಡು ಹೋಗೆ, ಬಾಕ್ಲ ಮುಚ್ಕೊಂಡು ಹೋಗು ಒಂದೇ. ಬೇಗ ಕರ್ಕೊಂಡ್ ಬಾ, ಬರ್ತೀನಿ. ಅಯ್ಯೋ, ಕುತ್ಕ. ನನ್ ಸಮಸ್ರವ ನೀನು. ನಾನು ಮುತ್ತಮ್ಮ, ಭೀಮನಲ್ಲ.
ಅವನಲ್ಲ ಅವನ ಕಟ್ಕೊಳ್ಳವಳು. ನೀನೇನು ಎದುರ್ಕೋಬೇಡ, ನಾನಿದ್ದೀನಿ. ಭೀಮಾ ಬರ್ತಾನೆ, ಭೀಮಾ ಬಂದು ಅವ್ರ ಬಟ್ಟೆನೆಲ್ಲ ಬಿಚ್ಚಾಕ್ಬಿಡ್ತಾನೆ. ನೀನ್ ಹೆಂಗ್ ಹೊಡೆದ್ಬಿಟ್ಟೆ? ಅದು ಅದು ಈಗ ಸರಿ ಹೋಯ್ತಲ್ಲ. ಸ್ವಾಮಿ ಮಾರ್ಕಂಡೇನವರೇ, ಆಫೀಸ್ ನಲ್ಲಿ ಇನ್ನೊಂದು ಮದುವೆ ಇದೆ, ನಾನು ಬೇಗ ಹೋಗ್ಬೇಕು. ಅರೆ ನೀವ್ಯಾಕಪ್ಪ ಬಂದ್ ಬರ್ತಾ ಇದ್ದೀರಾ? ಹಿಂದಕ್ಕೆ ಹೋಗಿ, ನಾನು ಮದುವೆ ಆಗೋರು ಇಲ್ಲೇ ಇರ್ತೀನಿ. ಮೊದಲೇ ಹಾರ್ಟ್ ಪೇಷಂಟು, ಸ್ವಲ್ಪ ಹಿಂದಕ್ಕೆ ಹೋಗಿ ಪ್ಲೀಸ್. ಅಮ್ಮ ಗೀತಾ ಬಂದು. ಅಮ್ಮೋ ಬಂಗಾರದಂತ ಸೊಸೆ ಬಂದೇ ಬಿಟ್ಲು. ಸ್ವಾಮಿ ಮದುವೆ ಬೇಗ ನಡೀಲಿ. ಭೀಮಾ ನನ್ನ ಮದುವೆಗೆ ರಕ್ಷೆ ಕೊಡು ರಾಮ, ಆಗ್ಬಾಡ್ತೀನಿ. ಭೀಮಾ ಯಾಕಿದ್ಯಾ? ಚೆನ್ನಾಗಿದ್ಯಮ್ಮ. ಸರಿಯಾದ ಸಮಯಕ್ಕೆ ಬಂದೆ. ಈ ಮದುವೆಗೆ ನಿನ್ನ ಆಶೀರ್ವಾದ ಬೇಕಮ್ಮ. ಮಾಡಮ್ಮ. ಅಡ್ವಾನ್ಸ್ ಆಗಿ ಆಶೀರ್ವಾದ ಮಾಡ್ತಾ ಇದ್ದಾನ ಇರಬಹುದು. ಸಾಲ್ದು ಭೀಮಾ, ನಿನ್ನ ಆಶೀರ್ವಾದ ಮಾಡಮ್ಮ. ಇದು ನಿನ್ನ ಸ್ಟೈಲ್ ಆಫ್ ಆಶೀರ್ವಾದನ ಮಾಡು. ನೀ ಮಾಡಮ್ಮ. ಬಾಮ್ಮ ಬಾ. ಸಾಹೇಬ್ರ, ಇದೇನಾ ಇದು? ತಾಳಿ ಅಂದ್ರೆ ಮದುವೆ ಆಯ್ತು ಅಂತ. ಹಾಗಾದ್ರೆ ಇವ್ರ ಗಂಡ ಎಲ್ಲಿ? ಏನ್ ಅನ್ಯಾಯ ಮಿಸ್ಟರ್ ಮಾರ್ಕಂಡಯ್ಯ? ಮದುವೆ ಆಗಿರೋ ಹುಡುಗಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಬಲವಂತದಿಂದ ಪ್ರಯತ್ನ ಮಾಡ್ತಿರೋದು ಇಟ್ ಇಸ್ ಎ ಕ್ರೈಮ್. ಆ ಹುಡುಗಿ ತಲೆ ಸರಿ ಇಲ್ಲ ಸರ್. ಆ ತಾಳಿ ಕಿತ್ತು ಬೇರೆ ತಾಳಿ ಕಟ್ಟಿ ಸರ್. ಬೇಗ ರಿಜಿಸ್ಟರ್ ಮಾಡಿ. ನೋ 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 ನೋ, ಇನ್ನೊಂದು ಮಾತಾಡಿದ್ರೆ ನಾನು ಪೊಲೀಸ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಹುಷಾರ್, ನಡೆಯೋ. ಅಮ್ಮ ಅಮ್ಮ, ಈ ತಾಳಿ ಏನ್ ಮಾಡ್ಲಿ? ನಿಮ್ಮ ಅಪ್ಪರೇ ಕಟ್ಟು. ಸರಿ ಪಾಪ. ಏಯ್ ಭೀಮಾ, ನೀನೇ ರಮೇಶನಾಗಿ ಈ ಸಂದರ್ಭದಲ್ಲಿ ಬಂದು ಮದುವೆನ ಹಾಳು ಮಾಡ್ಬಿಟ್ಟಿಯಲ್ಲ. ಸಂತೋಷ. ನೀನು ಬ್ರಹ್ಮಚಾರಿ ಅಲ್ಲ, ನಿನ್ನ ಮಂಗಳವಾದ್ಯ ಸಮೇತ ನಾನೇ ಮದುವೆ ಮಾಡು. ಮತ್ತು ವಾದ್ಯಗೋಷ್ಠಿ ಎಲ್ಲಾರು ಬಂದ್ರಯ್ಯ? ಬಾರ್ಸಿ. ನೀವೆಲ್ಲ ಕ್ವಾರ್ಟರ್ ಬಾಟಲ್ ರೌಡಿಗಳಾದ್ರೆ ನಾನು ಫುಲ್ ಬಾಟ್ಲ್ ರೌಡಿ ಕಣ. ಮರ್ಯಾದೆಗೆ ಮೊದಲು ಮನೆ ಹೇಗಿತ್ತು ಆ ಕ್ಲೀನ್ ಮಾಡಿದ್ರೆ ಸರಿ. ಇಲ್ಲ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ನಲ್ಲ, ಈಗ ಏನ್ ಮಾಡೋದು? ಸುಂದರಿ, ನಮ್ಮನ್ನು ಹೊರಗೆ ಹಾಕಿದ್ರು, ಆದ್ರೆ ಜೈಲಲ್ಲಿರೋ ಆ ರಮೇಶನ ಹೊರಗೆ ಹಾಕಕ್ಕಾಗಲ್ಲ. ನಾಳೆ ಅವನ ಕೋರ್ಟು, ಗಲ್ಲು ಶಿಕ್ಷೆ ಕಾಯಂ.
ಆಮೇಲೆ ನನ್ನ ಮಗನಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ನಾನು ಕೊಡ್ಲಿಲ್ಲ ನನ್ನ ಹೆಸರು ಮಾಡ್ಕೊಂಡೇನಲ್ಲ